ಫ್ರೆಂಡ್ಸ್, ಇವತ್ತು ಟೇಸ್ಟಿಯಾದ ತುಂಬ ಸುಲಭವಾಗಿ ಮಾಡ್ಬೋದಾದಂತಹ ಮಿರ್ಚಿ ಬಜ್ಜಿ ಮಾಡೋಣ. ಇದು ಈವ್ನಿಂಗ್ ಟೀ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ. ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅಜ್ವೈನ, ಸ್ವಲ್ಪ ಸೋಡಾ ಪುಡಿ, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಇದು ಹಸಿ ಮೆಣಸಿನ್ಕಾಯಿ, ಇದು ಜೀರಿಗೆ ಪುಡಿ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ. ಈಗ ನಾನು ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವೈನ, ಇದು ಸ್ವಲ್ಪ ಸೋಡಾ ಪುಡಿ, ಇದು ಸ್ವಲ್ಪ ಹಾಕ್ಕೊಳ್ಬೇಕು. ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಈಗ ಇವೆಲ್ಲವೂ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಗಂಟು ಇಲ್ದಂಗೆ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ನೀರು ಇರಬಾರ್ದು, ಹಿಟ್ಟು ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ನೋಡಿ, ಈ ಥರ ನೋಡಿ. ನೋಡಿ, ಈ ಮೆಣಸಿನ್ಕಾಯಿ ಇದಲ್ವಾ, ಇದಕ್ಕೆ ಸ್ವಲ್ಪ ನಾನು ಈ ಉಪ್ಪು ಇದಲ್ವಾ, ಉಪ್ಪು ಮತ್ತು ಜೀರಿಗೆನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಈ ಮೆಣಸಿನ್ಕಾಯಲ್ಲಿ ತುಂಬ್ಕೊಳ್ಳೋದಕ್ಕೆ. ಆವಾಗ ಮೆಣಸಿನ್ಕಾಯಿ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಮಾಡ್ಬೋದು, ಬಟ್ ಟೇಸ್ಟ್ ಸಪ್ಪೆ ಇರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಈ ಒಂದೊಂದು ಮೆಣಸಿನ್ಕಾಯಿನ ಈ ತುದಿನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ. ನೋಡಿ, ಈ ಮೆಣಸಿನ್ಕಾಯಿನ ಈ ಥರ ನಾವು ಒಂದು ಲೈನ್ ಈ ಥರ ನೋಡಿ ಸೀಳ್ಕೋಬೇಕು. ನೋಡಿ, ಈ ಥರ ಸೀಳಿದ ಮೇಲೆ ಇದರಲ್ಲಿ ಉಪ್ಪು ಜೀರಿಗೆನ ಈ ಥರ ತುಂಬಬೇಕು. ನೋಡಿ, ಈ ಥರ, ಇದೇ ಥರ ಎಲ್ಲ ಮೆಣಸಿನ್ಕಾಯಿ. ನೋಡಿ, ಈಗ ಉಪ್ಪು ಜೀರಿಗೆ ಮಸಾಲ ಎಲ್ಲ ಮೆಣಸಿನ್ಕಾಯಿಗೂ ತುಂಬ್ಕೊಂಡಾಯಿತು. ನೋಡಿ, ಈಗ ಎಣ್ಣೆ ಕಾಯ್ತಾ ಇದೆ ಅಲ್ವಾ. ಈಗ ಮೊದಲೇ ನಾನು ಕಲಸಿಟ್ಕೊಂಡಿರೋ ಕಡಲಿಟ್ಟಲ್ಲಿ ಈಗ ಸೀಳಿ ಇಟ್ಕೊಂಡಿದ್ದೀನಲ್ಲ ಉಪ್ಪು ಜೀರಿಗೆ ತುಂಬಿದ್ದು, ಇದನ್ನು ಒಳಗಡೆ ಇಟ್ಟು ಈ ಥರ ನೋಡಿ, ಇದನ್ನು ಒಳಗಡೆ ಈ ಥರ ಎದ್ದಬೇಕು. ಒಂದು ಸೈಡ್ ಈ ಥರ ಮಾಡ್ಕೋಬೇಕು, ಒಂದು ಸೈಡು ಕಾಣಬೇಕು ಮೆಣಸಿನ್ಕಾಯಿ. ಈಗ ಇದನ್ನು ಇದೆಲ್ಲ ಹಾಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲವನ್ನೂ ನೋಡಿ ನೋಡಿ ಈ ಥರ ಹಾಕೋಬೇಕು. ನೋಡಿ, ಚೆನ್ನಾಗಿ ಉಪ್ಕೊಂಡು ಬಂದಿದೆ. ಈಗ ಇದನ್ನು ತಿರುಗಿಸ್ಕೊಳ್ಳೋಣ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿನ. ತುಂಬ ಖಾರ ಏನು ಇರಲ್ಲ ಇದು ಮೆಣಸಿನ್ಕಾಯಿ. ತುಂಬ ವೆರೈಟಿ ಖಾರ ಇರಲಾರ್ದ ಮೆಣಸಿನ್ಕಾಯಿ ಸಿಗುತ್ತೆ. ಸೊ ನಮಗೆ ಮಾರ್ಕೆಟಲ್ಲಿ ಈ ಮೆಣಸಿನ್ಕಾಯಿ ಸಿಕ್ಕಿದೆ. ದಪ್ಪ ಇರುತ್ತೆ, ಖಾರ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲ ಅಲ್ವಾ, ಸೊ ಇದನ್ನು ಬೇಗ ಮಾಡಿಕೊಂಡು ನೀವು ಟೀ ಕಾಫಿ ಜೊತೆ ತಿನ್ಬೋದು. ನೋಡಿ, ಟೇಸ್ಟಿಯಾದ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಈ ಮಳೆಗಾಲದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಟೈಮ್ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.